ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನಮ್ಮ ವೀಡಿಯೋಗೆ ವ್ಯೂ ಬರ್ತಾ ಇಲ್ಲ. ಪ್ರತಿಯೊಂದು ಅದೇ, ಯಾರು ಲೈವ್ಗೆ ಹೋದರೂ ಅದೇ, ವೀಡಿಯೋಗೆ ವ್ಯೂ ಬರೋದಿಲ್ಲ, ನಮ್ಮದು ವ್ಯೂ ಬರ್ತಾ ಇಲ್ಲ. ಕಾರಣ ಏನು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ನಮಗೆ ವೀಡಿಯೋ ವ್ಯೂ ಬರೋದಿಲ್ಲ ಅಂದರೆ, ನಾವೇನು ಮಾಡ್ತಾಯಿದ್ದೀವಿ ತಪ್ಪನ್ನು ನಾವು ಫಸ್ಟು ತಿಳ್ಕೊಬೇಕು. ಏನರಿಂದ ನಮಗೆ ನಮ್ಮ ವೀಡಿಯೋಗೆ ವ್ಯೂ ಬರ್ತಾ ಇಲ್ಲ. ಬೇರೆಯವ್ರ ಚಾನಲ್ನ ಕಂಪೇರ್ ಮಾಡ್ಕೊಳ್ರಿ. ನಿಮ್ಮ ಚಾನಲ್ಗೂ ಬೇರೆಯವ್ರ ಚಾನಲ್ಗೂ ನಮ್ಮ ಚಾನಲ್ಗೂ ಕಂಪೇರ್ ಮಾಡಿರಿ. ಅವ್ರ ಚಾನಲಲ್ಲಿ ಅಷ್ಟು ವ್ಯೂ ಬರ್ತಾಯಿದೆ, ನಮ್ಮ ಚಾನಲಲ್ಲಿ ವ್ಯೂ ಬರ್ತಾ ಇಲ್ಲ. ಕಾರಣ ಏನು ಅದನ್ನು ನೀವು ಫಸ್ಟು ಯೋಚನೆ ಮಾಡಿರಿ. ಆವಾಗ ಅವರು ಚಾನಲ್ ಓಪನ್ ಮಾಡಿ ಎಷ್ಟು ದಿನ ಆಗೈತೆ, ನಾವು ಚಾನಲ್ ಓಪನ್ ಮಾಡಿ ಎಷ್ಟು ದಿನ ಆಗೈತೆ, ಅದನ್ನು ಫಸ್ಟ್ ತಿಳ್ಕೊಳ್ರಿ, ಆಯಿತಾ? ಇವಾಗ ಬೇರೆಯವ್ರ ಚಾನಲ್ನ ನಮ್ಮ ಚಾನಲ್ಲು ಎರಡು ಈಕ್ವಲಾಗಿ ಮಾಡಿ ನೋಡೋದು. ಈಕ್ವಲಾಗಿ ಮಾಡಿ ನೋಡಿ, ಅವರ ವೀಡಿಯೋಗೆ ಇಷ್ಟು ವ್ಯೂ ಬರ್ತಾಯಿದೆ, ನಮ್ಮ ವೀಡಿಯೋಗೆ ಈ ಥರ ವ್ಯೂ ಬರ್ತಾಯಿದೆ. ಏನಕ್ಕೆ? ಕಾರಣ ಏನಿರ್ಬೋದು ಅಂದರೆ, ಅವ್ರು ಚಾನಲ್ ಮಾಡಿ ಎಷ್ಟು ದಿನ ಆಯಿತು, ನೀವು ಚಾನಲ್ ಮಾಡಿ ಎಷ್ಟು ದಿನ ಆಯಿತು, ಅದು ಮೇನ್ ಇಂಪಾರ್ಟೆಂಟು. ಯಾಕೆ ಅಂದರೆ, ಅವ್ರಿಗೆ ಸಬ್ಸ್ಕ್ರೈಬರ್ ಜಾಸ್ತಿ ಇರ್ತಾರೆ. ಅವ್ರ ಚಾನಲ್ ಓಪನ್ ಮಾಡಿ ಒಂದು 10 ವರ್ಷದ ಮೇಲಾಗಿರ್ತದೆ, ಒಂದು 5 ವರ್ಷದ ಮೇಲಾಗಿರ್ತದೆ. ವ್ಯೂ ಖಂಡಿತ ಬರುತ್ತೆ ಅಂಥವ್ರಿಗೆ. ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ನೀವು ವೀಡಿಯೋಸ್ ಹಾಕೊಂಡೋಗಿ. ಪರವಾಗಿಲ್ಲ, ವ್ಯೂ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡೋಗಿ, ಖಂಡಿತ ವ್ಯೂ ಬರುತ್ತೆ. ಮೊದಲನೇ ಪಾಯಿಂಟು, ನೀವೇನು ಮಾಡ್ತಾಯಿದ್ದೀರಾ ಅಂದರೆ, ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನನಗೂ ಜೊತೆಗೆ ಸೇರಿಸಿ ಹೇಳ್ತಾಯಿದ್ದೀನಿ. ನಾವೇನು ಮಾಡ್ತಾಯಿದ್ದೀವಿ ತಪ್ಪು, ನಮ್ಗೆ ಏನಕ್ಕೆ ವ್ಯೂ ಬರ್ತಾಯಿಲ್ಲ ಅಂದರೆ, ಕಂಟಿನ್ಯೂಸಾಗಿ ವೀಡಿಯೋಸ್ ಆಗ್ತಾಯಿಲ್ಲ ಒಂದು. ಆಮೇಲೆ ಕಂಟಿನ್ಯೂಸಾಗಿ ವೀಡಿಯೋಸ್ ಆಗ್ತಾಯಿಲ್ಲ, ಅದೊಂದು ಮೇನ್ ಪಾಯಿಂಟ್ ಆಯ್ತದೆ. ಆಮೇಲೆ ಇನ್ನೊಂದು ತಪ್ಪೇನು ಅಂದರೆ, ತಮ್ಲೈನೇ ಮೇಯ್ನು. ಇವಾಗ ನಮ್ಮ ವೀಡಿಯೋನ ಆನ್ ಮಾಡಬೇಕು, ಜನ ಆನ್ ಮಾಡಬೇಕು ಅಂದರೆ, ನಮ್ಮ ತಮ್ಲೈನ್ ಬರಿತೀವಲ್ವ, ಹೆಡ್ಲೈನ್ಸ್ ಬರಿತೀವಲ್ವ, ತಮ್ಲೈನ್ ನೋಡ್ಬಿಟ್ಟೆ ಜನ ಓಪನ್ ಮಾಡೋದು. ನಾವು ಏನು ಬರೆದಿರ್ತೀವಿ, ಬೇಕಾದ್ರೆ ವೀಡಿಯೋದಲ್ಲಿ ನೀವು ಹೆಂಗಾರು ಇರಲಿ, ವೀಡಿಯೋ ಅಂದರೆ ವೀಡಿಯೋಗೂ ತಮ್ಲೈನ್ಗೂ ಮ್ಯಾಚ್ ಆಗಬೇಕು, ಅದನ್ನು ಮಿಸ್ ಮಾಡಬಾರ್ದು. ವೀಡಿಯೋ ನಮ್ಮದು ಯಾವ ಥರನಾದರೂ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಮೇಯ್ನು ತಮ್ಲೈನ್ ನೋಡ್ಬಿಟ್ಟೆ ಜನ ಓಪನ್ ಮಾಡೋದು. ಜನನ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಇದರಲ್ಲಿ. ಅಂದರೆ, ನಿಮ್ಗೆ ಅದು ಗೊತ್ತಾ, ಇದು ಗೊತ್ತಾ, ಇವಾಗ ಒಂದು ಅಡುಗೆ ಮಾಡ್ತೀವ, ಯಾವುದಾದ್ರೂ ಒಂದು ಅಡುಗೆ ಮಾಡ್ತೀವಿ, ಇದಕ್ಕೆ ಈ ಥರ ಈ ಪದಾರ್ಥ ಹಾಕಿ ಅಡುಗೆ ಮಾಡಿ ನೋಡ್ರಿ ಹೆಂಗಿರುತ್ತೆ ಗೊತ್ತಾ, ಆ ಥರ ಇದು ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡಬೇಕು. ಇದಕ್ಕೆ ಕ್ಯೂರಿಯಾಸಿಟಿ ಕೊಡಬೇಕು. ಆವಾಗ ಅಂಥದ್ದು ಏನು ಹಾಕಿರ್ತಾರೆ, ಆವಾಗ ಜನ ಓಪನ್ ಮಾಡ್ತಾರೆ. ದಯವಿಟ್ಟು ಈ ಮಾತನ್ನು ನೀವು ಗಮನದಲ್ಲಿ ಇಟ್ಕೊಳ್ರಿ. ಏನೇ ನೀವು ತಮ್ಲೈನ್ ಬರಿಬೇಕಾದ್ರೂ ಅಷ್ಟೇ, ತಮ್ಲೈನ್ ಮಾಡಬೇಕಾದ್ರೂ ಅಷ್ಟೇ, ಹೆಡ್ಲೈನ್ಸ್ ಬರಿಬೇಕಾದ್ರೂ ಅಷ್ಟೇ, ಕ್ಯೂರಿಯಾಸಿಟಿ ಇರಬೇಕು ಜನಕ್ಕೆ. ಇವಾಗ ನಿಮಗೆ ಗೊತ್ತಾ, ನಾವು ಈ ಥರ ಅಡುಗೆ ಮಾಡ್ತು ಅಂದರೆ, ಇದೊಂದು ಪದಾರ್ಥ ಸಾಕು, ಇದೊಂದು ಪದಾರ್ಥ ಹಾಕಿತು ಅಂದರೆ ಏನು ಟೇಸ್ಟ್ ಬರುತ್ತೆ ಗೊತ್ತಾ, ಆ ಥರ ಏನಾರು ಒಂದು ಕ್ಯೂರಿಯಾಸಿಟಿಯಿಂದ ಬರೀರಿ, ಒಂದು ಹೆಡ್ಲೈನ್ಸ್ ಬರೀರಿ. ಆವಾಗ ಜನ ಖಂಡಿತ ಓಪನ್ ಮಾಡ್ತಾರೆ ಒಂದು. ಆಮೇಲೆ ಕರೆಕ್ಟಾಗಿ ಫೋಟೋ ಕರೆಕ್ಟಾಗಿರಬೇಕು. ನಾವು ಈ ವಿಡಿಯೋ ಏನು ನಾವು ಮಾಡಿರ್ತೀವಲ್ವ, ಏನೋ ಒಂದು ವಿಡಿಯೋ ಮಾಡಿರ್ತೀವಿ ಅಂದ್ಕೊಳ್ರಿ, ಆ ಫೋಟೋ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ಬೇಕು, ಜನಕ್ಕೆ ಎದ್ದು ಕಾಣಿಸ್ಬೇಕು. ಕಲ್ಲರ್ ಆಗಿರ್ಬೋದು, ನಾವು ಹಾಕ್ತೀವಲ್ವ, ವೀಡಿಯೋಸ್ ಹಾಕ್ತೀವಲ್ವ, ತಮ್ಲೈನ್ ಮಾಡ್ತೀವಲ್ವ, ತಮ್ಲೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ಆವಾಗಲೇ ನಮ್ಮ ಜನ ಓಪನ್ ಮಾಡೋದು ನಮ್ಮ ವೀಡಿಯೋನ. ಅದರಿಂದನೇ ನಮಗೆ ವ್ಯೂ ಬರೋದು ಒಂದು. ಹ್ಯಾಶ್ಟ್ಯಾಗು, ಆಮೇಲೆ ಟೈಟಲ್ಲು, ಆಮೇಲೆ ಇದು ಡಿಸ್ಕ್ರಿಪ್ಷನ್ನು ಕರೆಕ್ಟಾಗಿ ಬರೀರಿ. ಅವು 3 ಇಲ್ಲ ಅಂದರೆ ವೀಡಿಯೋಗೆ ವ್ಯೂ ಬರೋದಿಲ್ಲ. ಒಬ್ಬೊಬ್ಬರು ಯಾವುದೂ ಬರೆಯೋದಿಲ್ಲ, ಒಂದು ತಮ್ಲೈನ್ ಬರೆಯೋದಿಲ್ಲ, ಒಂದು ತಮ್ಲೈನ್ ಮಾಡೋದಿಲ್ಲ. ಆಮೇಲೆ ಒಂದು ವೀಡಿಯೋಗೆ ಇದು ಡಿಸ್ಕ್ರಿಪ್ಷನ್ ಇರೋದಿಲ್ಲ, ಇಲ್ಲಾಂದರೆ ಇದು ಹ್ಯಾಶ್ಟ್ಯಾಗ್ ಇರೋದಿಲ್ಲ, ಟ್ಯಾಗ್ಸ್ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಸುಮ್ಮನೆ ಅಪ್ಲೋಡ್ ಮಾಡ್ತೀರಾ, ಅಂಥ ವೀಡಿಯೋಗೆಲ್ಲ ಬರೋದಿಲ್ಲ, ವ್ಯೂ ಬರೋದಿಲ್ಲ. ಒಂದು, ನೀವು ವೀಡಿಯೋ ಮಾಡಬೇಕಾದ್ರೆ ಆದಷ್ಟು ಬೆಳಕಲ್ಲಿ ಮಾಡಿರಿ, ಕ್ಲಾರಿಟಿ ಚೆನ್ನಾಗಿದ್ರೇ ನಿಮಗೆ ವ್ಯೂ ಬರೋದು. ವೀಡಿಯೋ ಮಾಡಬೇಕಾದ್ರೆ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ವೀಡಿಯೋ ನೋಡೋದಿಲ್ಲ ಜನ. ನಮ್ಮ ವೀಡಿಯೋ ನೋಡೋದೇ ಇಲ್ಲ, ಅಯ್ಯೋ ಇದೇನು ಈ ಥರ ಬ್ಲರ್ ಆಗೈತೆ, ಚೆನ್ನಾಗಿಲ್ಲ ವೀಡಿಯೋ, ಕ್ಲಾರಿಟಿ ಚೆನ್ನಾಗಿಲ್ಲ ಒಂದು. ಇವಾಗ ಆಮೇಲೆ ವೀಡಿಯೋಗೆ ವಾಯ್ಸ್ ಕೊಡ್ತೀರಾ ಅಲ್ವಾ, ಲಾಸ್ಟಲ್ಲಿ ಅಕಸ್ಮಾತ್ ವೀಡಿಯೋಗೆ ವಾಯ್ಸ್ ಕೊಡೋಕ್ಕಾಗಿ ಫಸ್ಟ್ ವೀಡಿಯೋ ಮಾಡ್ಕೊಬಿಡ್ತೀವಿ,
ವೀಡಿಯೋಗೆ ವಾಯ್ಸ್ ಕೊಡಬೇಕು. ಅವಾಗ ಏನು ಮಾಡೋದು, ತುಂಬ ಗಲಾಟೆ ಇದೆ, ಇವಾಗ ವೀಡಿಯೋಸ್ ವಾಯ್ಸ್ ಕೊಟ್ಟರೆ ಬೇರೆ ಸೌಂಡೆಲ್ಲ ಬತ್ತು ಅಂದರೆ ಜನ ನೋಡೋದಿಲ್ಲ. ಬೇರೆ ಏನಾದರೂ ಒಂದು ಸೌಂಡ್ ಬಂತು, ನೀವು ವೀಡಿಯೋ ಏನೇ ವಾಯ್ಸ್ ಕೊಡಬೇಕಾದ್ರೂ ಬೇರೆ ಸೌಂಡ್ ಬರಬಾರ್ದು. ಬೇರೆ ಯಾರು ಕೂಗೋದು ಮಾತಾಡೋದು ಆ ಥರ ಸೌಂಡ್ ಬತ್ತು ಅಂದರೆ ವೀಡಿಯೋ ಚೆನ್ನಾಗಿ ಜನ ನೋಡೋದಿಲ್ಲ. ಏಕೆಂದರೆ ಅವ್ರಿಗೆ ಡಬಲ್ ವಾಯ್ಸ್ ಬರ್ತಾ ಇರ್ತದೆ. ವೀಡಿಯೋ ನೋಡೋರಿಗೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ ಒಂದು. ಆಮೇಲೆ ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ, ಏಕೆಂದರೆ ಡಬಲ್ ವಾಯ್ಸ್ ಬರ್ತಾ ಇರ್ತದೆ. ಕರೆಕ್ಟಾಗಿ ಕೇಳಿಸಿರೋದಿಲ್ಲ. ಅದನ್ನು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ವಾಯ್ಸ್ ಕರೆಕ್ಟಾಗಿ ಆಯಿತಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಒಂದು ಸಲ ನೀವು ಏನು ವೀಡಿಯೋ ಮಾಡಿದ್ದೀರಾ ಅದನ್ನು ನೀವು ಕೇಳಿಸ್ಕೊಳ್ರಿ. ಕರೆಕ್ಟಾಗಿ ಜನಕ್ಕೆ ಕೇಳಿಸುತ್ತಾ ಈ ವಿಡಿಯೋ ನೋಡೋಕ್ಕೆ ಹೇಗಿದೆ ಫಸ್ಟು ನೀವು ಚೆಕ್ ಮಾಡಿ. ನಿಮಗೆ ಓಕೆ ಅಂದರೆ ಅಪ್ಲೋಡ್ ಮಾಡಿರಿ, ಓಕೆ ಅಂದರೆ ಅಪ್ಲೋಡ್ ಮಾಡಿರಿ. ಅಂಥ ವೀಡಿಯೋಗೆ ಖಂಡಿತ ವ್ಯೂ ಬರುತ್ತೆ. ಅಪ್ಲೋಡ್ ಮಾಡಾದಮೇಲೆ ಅವಾಗ ಚೆಕ್ ಮಾಡೋಕ್ಕೆ ಹೋಗ್ತೀರಾ. ಇವಾಗ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಡ್ತೀರಾ. ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ವೀಡಿಯೋನೇ ನೀವು ನೋಡ್ಕೊಳ್ಳೋದು ಯಾವ ಥರ ಇದ್ದದು ಯಾವ ಥರ. ಖಂಡಿತ ವ್ಯೂ ಕೊಡೋದಿಲ್ಲ ಯೂಟ್ಯೂಬ್ ಕಡೆಯಿಂದ. ಅದೊಂದು ಇದು ತಪ್ಪು ಮಾಡಬಾರ್ದು. ನಿಮ್ಮ ವೀಡಿಯೋ ನೀವು ನೋಡೋ ಹಾಗಿಲ್ಲ, ನಿಮ್ಮ ಐಡಿಯಿಂದ ವ್ಯೂ ಕೊಡೋದಿಲ್ಲ ಖಂಡಿತ. ಯೂಟ್ಯೂಬ್ ಪ್ರತಿಯೊಂದು ಚೆಕ್ ಮಾಡ್ತಾರೆ, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಆವಾಗ ನಮ್ಮ ವೀಡಿಯೋಗೆ ವ್ಯೂ ಡೌನ್ ಆಗುತ್ತೆ. ಅದಕ್ಕೆ ನಾವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆನೇ ಕರೆಕ್ಟಾಗಿ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡ್ಕೋಬೇಕು. ನಮ್ಮದು ವಾಯ್ಸ್ ಕೊಡೋಕ್ಕೆ ಮುಂಚೆ ಬೇಕಿದ್ರೆ ನೀವು ತಮ್ಲೈನೋ ಟೈಟಲ್ಲೋ ಏನು ಬೇಕಾದರೂ ಚೇಂಜ್ ಮಾಡ್ಕೋಬೋದು. ವೀಡಿಯೋ ಅಕಸ್ಮಾತ್ ನಾವು ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ, ಇದು ಬರೆಯೋ ಅಕ್ಷರ ಏನಾರು ಒಂದು ಕನ್ಫ್ಯೂಸ್ ಆಗಿರ್ತದೆ, ನಾವೇ ಒಂದು ಹಾಕಿರ್ತೀವಿ ಅದೇ ಒಂದು ಟೈಪ್ ಆಗಿರ್ತದೆ, ನಾವು ಸಡನ್ನಾಗಿ ನಾವು ಅಪ್ಲೋಡ್ ಮಾಡಿಬಿಡ್ತೀವಿ. ಆವಾಗ ಅಯ್ಯೋ ಏನು ಮಾಡೋದು ಅಂತ ಯೋಚನೆ ಮಾಡ್ತೇವೆ. ಅದು ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬೋದು, ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ವೀಡಿಯೋ ನಾವು ವಾಯ್ಸ್ ಕೊಡ್ತೀವಿ, ವೀಡಿಯೋ ಮಾಡೋದು ವಾಯ್ಸ್ ಕೊಡೋದಿರ್ತದಲ್ಲ ಅದು ತುಂಬಾ ಇಂಪಾರ್ಟೆಂಟು. ಅದನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅಪ್ಲೋಡ್ ಮಾಡ್ಬೋದು ಮತ್ತೆ ಚೇಂಜ್ ಮಾಡೋಕ್ಕಾಗಿಲ್ಲ. ಇವಾಗ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಈಗ ವಾಯ್ಸ್ ಕೊಟ್ಬಿಟ್ಟಿರ್ತೀವಿ, ವಾಯ್ಸ್ ಕೊಟ್ಟು ಮತ್ತೆ ಅದನ್ನು ತೆಗಿಯೋಕ್ಕಾಗೋದಿಲ್ಲ ಅಲ್ವಾ, ಆಗೋದಿಲ್ಲ. ಅದಕ್ಕೆ ಏನು ಮಾಡಿರಿ, ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಒಂದು ಸಲ ಯೋಚನೆ ಮಾಡಿ ಕರೆಕ್ಟಾಗಿದೆಯಾ ಇಲ್ವಾ, ಜನಕ್ಕೆ ಕರೆಕ್ಟಾಗಿ ಕೇಳಿಸ್ತಾ ಆಯ್ತಾ ಇಲ್ವಾ ಅದನ್ನು ಚೆಕ್ ಮಾಡ್ಕೊಳ್ರಿ ಒಂದು. ಆಮೇಲೆ ಅಪ್ಲೋಡ್ ಆದಮೇಲೆ ಪದೇ ನಿಮ್ಮ ವೀಡಿಯೋ ನೀವು ನೋಡೋಕ್ಕೆ ಹೋಗ್ಬೇಡ್ರಿ. ಬೇರೆಯವ್ರ ಐಡಿಯಿಂದ ಬೇಕಾದ್ರೆ ನೋಡಿರಿ, ನೋ ಪ್ರಾಬ್ಲಮ್. ನಿಮ್ಮ ಐಡಿಯಿಂದ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋ ನೀವು ನೋಡೋ ಹಾಗಿಲ್ಲ. ನೀವು ನೋಡಬೇಕು ಅಂದರೆ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ನೋಡ್ಕೋಬೇಕು. ಅಂದರೆ ನಾವು ಅಪ್ಲೋಡ್ ಮಾಡ್ತೀವಲ್ಲ OTTಗೆ ಅದಕ್ಕಿಂತ ಮುಂಚೆ ನೋಡ್ಕೋಬೇಕು. ಅದಾದಮೇಲೆ ನಿಮ್ಮ ವೀಡಿಯೋ ನೀವು ನೋಡೋ ಹಾಗಿಲ್ಲ, ಆವಾಗ ವ್ಯೂ ಕಡಿಮೆ ಆಗೋಗುತ್ತೆ ಒಂದು. ಆಮೇಲೆ ಇವಾಗ ನಾವು ವೀಡಿಯೋ ಅಪ್ಲೋಡ್ ಮಾಡಿರ್ತೀವ, ವ್ಯೂ ಬಂದಿರೋದಿಲ್ಲ. ಆವಾಗ ನೀವೇನು ಮಾಡ್ತೀರಾ, ಅಯ್ಯೋ ವ್ಯೂವೇ ಬಂದಿಲ್ಲ, ಇದು ಯಾಕೋ ಸರಿ ಇಲ್ಲ, ವಾಯ್ಸು ಸರಿ ಇಲ್ಲ, ಆಮೇಲೆ ಕರೆಕ್ಟಾಗಿ ಕ್ಲಾರಿಟಿ ಬಂದಿಲ್ಲ, ಬೇಡ ಡಿಲೀಟ್ ಮಾಡಿಬಿಡವ. ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ, ಡಿಲೀಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಪರವಾಗಿಲ್ಲ ಬಿಡ್ರಿ, ಇವತ್ತಿಲ್ಲ ನಾಳೆ ಬರುತ್ತೆ. ಇವಾಗ ವ್ಯೂ ಬಂದಿಲ್ವಾ ತಲೆ ಕೆಡಿಸ್ಕೊಬೇಡ್ರಿ, ಇವತ್ತಿಲ್ಲ ಅಂದರೆ ಒಂದು 10 ವರ್ಷ ಆದಮೇಲೆ ವೈರಲ್ ಆಗುತ್ತೆ ಬಿಡಿ ಅದು, ಆಯಿತಾ. ನೆಕ್ಸ್ಟ್ ವೀಡಿಯೋ ಮಾಡ್ತಿರಲ್ವಾ, ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಈ ಥರ ತಪ್ಪು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಆವಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾವು ಈ ಥರ ಮಾಡಿದೋ ವ್ಯೂ ಬಂದಿಲ್ಲ, ನೋಡುವ ಇದಕ್ಕಿಂತ ಸ್ವಲ್ಪ ಏನಾದರೂ ಬೆಟರಾಗಿ ಮಾಡವ, ಆವಾಗ ನಿಮಗೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡೋದು ಆವಾಗ ನೀವು ಸ್ವಲ್ಪ ತಲೆಯಲ್ಲಿ ಯೋಚನೆ ಬರುತ್ತೆ ಆವಾಗ ನಿಮಗೆ. ಅದಕ್ಕೇನು ಮಾಡಿರಿ, ಯಾವುದೇ ಚಾನಲ್ ಆಗಲಿ ಯಾವುದೇ ವೀಡಿಯೋಸ್ ಆಗಲಿ, ಶಾರ್ಟ್ಸ್ ವೀಡಿಯೋ ಆಗಲಿ, ದಯವಿಟ್ಟು ವೀಡಿಯೋ ಡಿಲೀಟ್ ಮಾಡಿಬಿಡ್ರಿ. ನಾನು ಲೈವಲ್ಲಂತೂ ತುಂಬಾ ಹೇಳ್ತೀನಿ, ಎಷ್ಟೋ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ವೀಡಿಯೋ ಇದನ್ನು ಡಿಲೀಟ್ ಮಾಡಿಬಿಡ್ರಿ. ಒಂದು ಕಾಪಿರೈಟ್ ಬರ್ತಾ ಡಿಲೀಟ್ ಮಾಡಿಬಿಡೋದು, ಏನಾದರೂ ಒಂದು ಪ್ರಾಬ್ಲಮ್ ಆಯಿತಾ ಡಿಲೀಟ್ ಮಾಡಿಬಿಡೋದು. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ವ್ಯೂ ಕಡಿಮೆ ಅದರಿಂದನೇ ನಿಮಗೆ ವ್ಯೂ ಕಡಿಮೆ ಆಗ್ತಾ ಇರೋದು. ಅದರಿಂದನೇ ನಮಗೆ ವ್ಯೂ ಕಡಿಮೆ ಆಗುತ್ತೆ ನಮ್ಮ ಚಾನಲ್ಗೆ. ಆ ಥರ ತಪ್ಪು ಮಾಡ್ತು ಅಂದರೆ ಪ್ರತಿಯೊಂದು OTT ನೋಡ್ತದೆ ನೀವು ಯಾವ ಚಾನಲ್ ಡಿಲೀಟ್ ಮಾಡಿದ್ದೀರಿ, ಯಾವುದು ವೀಡಿಯೋ ಡಿಲೀಟ್ ಮಾಡಿದ್ದೀರಾ. ಯಾಕೆಂದರೆ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ, ಆವಾಗಲೇ OTT ಕಡೆಯವ್ರು ನೋಡಿರ್ತಾರೆ, ಅದನ್ನು ಚೆಕ್ ಮಾಡಿರ್ತಾರೆ. ಮತ್ತು ಆ ವೀಡಿಯೋ ಇಲ್ಲಾಂದರೆ ಡಿಲೀಟ್ ಮಾಡಿರ್ತಾರೆ. ಅವ್ರಿಗೆ ಅದಕ್ಕೆ ಪ್ರತಿಯೊಂದು ಗೊತ್ತಾಗುತ್ತಂತೆ ಅವ್ರಿಗೆ, ಪ್ರತಿಯೊಂದು ನಮ್ಮ ಚಾನಲ್. ಏಕೆಂದರೆ ಅವರ ಇದರಿಂದ ತಾನೇ ಇದು OTT ಅವರು ಇದಲ್ವಾ, ಅವರೇ ಅದಂತ ಅವ್ರು ತಾನೇ ನೋಡೋದು ಇದನ್ನು OTT ಕಡೆಯಿಂದ. ಅದಕ್ಕೆ ಪ್ರತಿಯೊಂದು ಗೊತ್ತಾಗುತ್ತಂತೆ ಅವ್ರಿಗೆ. ನನ್ನ ಮಗಳು ಹೇಳ್ತಾಳೆ ಪ್ರತಿಯೊಂದು ಗೊತ್ತಾಗುತ್ತೆ, OTT ಕಡೆಯವರು ಎಲ್ಲ ಚೆಕ್ ಮಾಡ್ತಾರೆ. ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಡಿಲೀಟ್ ಮಾಡಬಾರ್ದು. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮಾಡ್ತಾರೆ. ಒಬ್ಬೊಬ್ಬರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಕಡೆಯಿಂದ ಮ್ಯೂಸಿಕ್ ಅಪ್ಲೋಡ್ ಮಾಡ್ಕೊಬಿಡ್ತಾರೆ. OTT ಏನು ಮ್ಯೂಸಿಕ್ಕು ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟೈತೆ ಯೂಟ್ಯೂಬಲ್ಲೇ ನಮಗೆ ಇದು ವೀಡಿಯೋಗೋಸ್ಕರನೇ ಒಂದು ಹಾಡುಗಳು ಕೊಟ್ಟಿರ್ತಾರೆ. ಅಂಥ ಮ್ಯೂಸಿಕ್ಕೇ ಸೆಟ್ ಮಾಡಿರಿ. ಯೂಟ್ಯೂಬಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಸೆಟ್ ಮಾಡಿರಿ. ಅದನ್ನು ಬಿಟ್ಟು ಬೇರೆ ಯಾವ ಹಾಡು ಹಾಕೋಕ್ಕೆ ಹೋಗ್ಬೇಡ್ರಿ. ಹಾಕ್ತು ಅಂದರೆ ಕಾಪಿರೈಟ್ ಬರುತ್ತೆ.
ನೀವೇನಾರು ಆ ಥರ ಆಗ್ತು ಅಂದರೆ ಕಾಪಿರೈಟ್ ಬರುತ್ತೆ. ಒಂದು ಅಕಸ್ಮಾತ್ ನೀವು ಕಾಪಿರೈಟ್ ಬಂತು ಅಂದರೆ, ಕಾಪಿರೈಟ್ ಬಂದ ತಕ್ಷಣ ದಯವಿಟ್ಟು ಡಿಲೀಟ್ ಮಾಡಬೇಡ್ರಿ, ಅದನ್ನು ಕಾಪಿರೈಟ್ ರಿಮೂವ್ ಮಾಡಿ ನೀವು ಅದೇ ಥರ ಕಾಪಿರೈಟ್ ತಗೋತಾ ಫುಲ್ಲು ಡೌನ್ ಆಗೋಗುತ್ತೆ. ನಿಮ್ಮ ಚಾನಲ್ ಗ್ರೋನೇ ಆಗೋದಿಲ್ಲ. ನೀವು ಎಷ್ಟೇ ವೀಡಿಯೋ ಹಾಕ್ರಿ, ಎಷ್ಟೇ ಲೈವ್ ಮಾಡಿರಿ, ನಿಮಗೆ ವಾಚ್ ಟೈಮು ಕೊಡೋದಿಲ್ಲ, ಇತ್ತಾಗ ವ್ಯೂ ಕೊಡೋದಿಲ್ಲ, ಆ ಥರ ಮಾಡಿಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಕಂಪ್ಲೇಂಟ್ ಇರಬಾರ್ದು, ನಮ್ಮ ಚಾನಲ್ ಮೇಲೆ ಒಂದು ಕಂಪ್ಲೇಂಟು ಇರಬಾರ್ದು ನಮಗೆ. ಇವಾಗ ನಾವು ಒಂದು ಕಾಪಿರೈಟ್ ತಗೊಳ್ಳೋದು, ಕಾಪಿ ಸ್ಟ್ರೈಕು ಅಂದರೆ ಬೇರೆಯವ್ರ ವೀಡಿಯೋನ ತಂದು ನಿಮ್ಮ ಚಾನಲ್ಗೆ ಹಾಕೊಳ್ಳೋದು. ಇವಾಗ ನಾವೇನೋ ಒಂದು ವೀಡಿಯೋ ಮಾಡಿರ್ತೀವಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ಗೆ ಹಾಕೊಳ್ಳೋದು. ಯಾಕೆಂದರೆ ನಮ್ಮ ಇದರಿಂದ ನಮ್ಮ ಚಾನಲಲ್ಲಿ ವ್ಯೂ ಜಾಸ್ತಿ ಬಂದಿರ್ತದೆ. ಆವಾಗ ನೀವು ನೋಡ್ತೀರಾ, ಅಯ್ಯೋ ವ್ಯೂ ಜಾಸ್ತಿ ಬಂದೈತೆ, ಸುಮ್ಮನೆ ಏನಕ್ಕೆ ಮಾಡಿ. ಏನೇ ಮಾಡಿದ್ರೂ ನಿಮ್ಮ ಸ್ವಂತ ಇರಬೇಕು, ನಿಮ್ಮ ಸ್ವಂತ ಇದಿರಬೇಕು, ಎಡಿಟಿಂಗ್ ಇರಬೇಕು, ಸ್ವಂತ ವಾಯ್ಸ್ ಇರಬೇಕು, ನಿಮ್ಮ ಸ್ವಂತ ವೀಡಿಯೋ ಇರಬೇಕು. ಎಲ್ಲಿಂದ ತಂದು ನಿಮ್ಮದು ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಅಲ್ಲಿಂದ ತಂದು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ಗೆ ಹಾಕತ್ತು ಅಂದರೆ ನಿಮ್ಮ ಚಾನಲ್ಗೆ ಹೋದ ಅಷ್ಟೇ ಡಿಲೀಟ್ ಮಾಡಿಬಿಡ್ತಾರೆ. ಅದಕ್ಕೆ ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಆವಾಗಲೇ ವ್ಯೂ ಎಲ್ಲ ಕಡಿಮೆ ಆಗೋದು, ಚಾನಲ್ ಪ್ರಾಬ್ಲಮ್ ಆಗೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಒಂದು ವೀಡಿಯೋ ಮಾಡಿರ್ತೀವಿ ಅಂದ್ಕೊಳ್ರಿ, ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆ ವೀಡಿಯೋ ಹಂಗೇ ಇರ್ತದೆ, ಓಕೆನಾ? ಅದೇ ಹಾಗೇ ಇರ್ತದೆ ಅಂದ್ಕೊಳ್ರಿ ನಿಮ್ಮ ವೀಡಿಯೋದಲ್ಲಿ, ಇನ್ನೂ ಡಿಲೀಟ್ ಮಾಡಿರೋದಿಲ್ಲ ನೀವು. ಆಗ ಇನ್ನೂ ಬೇರೆ ಒಂದಷ್ಟು ವೀಡಿಯೋ ಮಾಡ್ತೀರಾ, ಅಪ್ಲೋಡ್ ಮಾಡ್ತೀರಾ. ಮತ್ತೇನು ಮಾಡ್ತೀರಿ, ಹಳೆ ವೀಡಿಯೋನೇ ಏನು ಇದನ್ನೇ ಅಪ್ಲೋಡ್ ಮಾಡಿಬಿಡವ ಅಂತ ಹೋಗ್ತೀರಾ, ಅವಾಗ ಕಾಪಿರೈಟ್ ಬರುತ್ತೆ. ಅವಾಗ ಅದಕ್ಕೆ ಏನು ಮಾಡಿರಿ, ಬೇಕಿದ್ರೆ ಇವಾಗ ಒಂದು ವೀಡಿಯೋ ಮಾಡಿರಿ, ಇವಾಗ ಒಂದು ಬಿರಿಯಾನಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರಿ. ಆ ಬಿರಿಯಾನಿ ವೀಡಿಯೋ ಫಸ್ಟ್ ಡಿಲೀಟ್ ಮಾಡಿರಿ. ಅದನ್ನ ಯಾವುದರಿಂದ ಯೂಟ್ಯೂಬಿಂದ ಡಿಲೀಟ್ ಮಾಡಬೇಡ್ರಿ. ನೀವು ವೀಡಿಯೋ ಮಾಡಿರೋದ ಅಪ್ಲೋಡ್ ಮಾಡಿರಿ, ಇದಕ್ಕೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರಿ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮಾಡಿರೋ ವೀಡಿಯೋ ಫಸ್ಟು ನಿಮ್ಮ ಫೋನಿಂದ ಡಿಲೀಟ್ ಮಾಡಿ ಬೇಕಿದ್ರೆ ಇನ್ನೂ ಹೊಸ ವೀಡಿಯೋ, ಅದೇ ಬಿರಿಯಾನಿ ವೀಡಿಯೋನ ಇನ್ನೂ ಒಂದು ಹೊಸ ವೀಡಿಯೋ ಮಾಡಿ ಮತ್ತೆ ಅದನ್ನು ಹಾಕ್ರಿ. ನೀವು ಒಂದು ಬಿರಿಯಾನಿ ವೀಡಿಯೋ ಒಂದು 10 ಸರಿ ಹಾಕ್ತೀರಾ, 20 ಸರಿ ಹಾಕ್ತೀರಾ, ಅದು ನಿಮಗೆ ಬಿಟ್ಟದ್ದು. ಅಂದರೆ ಒಂದೇ ವೀಡಿಯೋ 20 ಸರಿ ಹಾಕ್ಬಾರ್ದು, ಅರ್ಥ ಆಯ್ತಾ? ಒಂದು ವೀಡಿಯೋನ 20 ಸರಿ ಹಾಕ್ಬಾರ್ದು. ಬೇಕಾದ್ರೆ 20 ವೀಡಿಯೋ ಮಾಡಿರಿ. ಅದನ್ನ ಒಂದು ಬಿರಿಯಾನಿ ವೀಡಿಯೋನ 20 ಸರಿ ವೀಡಿಯೋ ಮಾಡಿ ಬೇಕಾದ್ರೆ ಅಪ್ಲೋಡ್ ಮಾಡಿರಿ. ಆದರೆ ಒಂದು ವೀಡಿಯೋ 20 ಸರಿ ಹಾಕಕ್ಕೆ ಹೋಗ್ಬೇಡ್ರಿ, ಆವಾಗ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಲೈವಲ್ಲೂ ಕೇಳ್ತಾ ಇರ್ತಾರೆ, ಇವಾಗ ಬಿರಿಯಾನಿ ವೀಡಿಯೋ ಹಾಕ್ಬಿಟ್ಟಿರ್ತೀವಿ, ಮತ್ತು ನೆಕ್ಸ್ಟ್ ಯಾವ ವೀಡಿಯೋ ಹಾಕೋದು, ಮತ್ತು ಬಿರಿಯಾನಿ ವೀಡಿಯೋ ಹಾಕ್ಬೋದಾ? ಖಂಡಿತ ಹಾಕ್ಬೋದು. ಅಂದರೆ ಹೊಸ ವೀಡಿಯೋ ಇರಬೇಕು. ನೀವು ಹಾಕಿರೋ ವೀಡಿಯೋ ಮತ್ತೆ ಅದನ್ನೇ ಡೌನ್ಲೋಡ್ ಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ, ಅದು ಕಾಪಿರೈಟ್. ಡಾಲರ್ಸ್ ಹೇಗೆ ಇದು ಮಾಡೋದು ಅಂತ ಕೇಳಿದಾಗ ಒಬ್ಬರು ನಮ್ಮ ಲೈವ್ಗೆ ಬಂದಾಗ, ಡಾಲರ್ಸು ತಿಂಗಳ ಆಮೇಲೆ 100 ಆದಮೇಲೆನ ನಮಗೆ ದುಡ್ಡು ಬರೋದು ಅಂತಲೇ ಕೇಳೋರೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅವ್ರು ಕೇಳೋ ಪ್ರಶ್ನೆಗೆ ನಾನು ಡಾಲರ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡ್ತೀನಿ. ಇವಾಗ ನಮ್ಮ ವೀಡಿಯೋಗೆ ಏನಕ್ಕೆ ವ್ಯೂ ಬರ್ತಾಯಿಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ನಾನು ಏನೇನು ಹೇಳಿದ್ದೀನಿ ಖಂಡಿತ ಅದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಂಡು ನಾವು ವೀಡಿಯೋ ಮಾಡಿದ್ರೆ ಖಂಡಿತ ಆಗುತ್ತೆ. ಈಗ ನೀವು ಕೇಳ್ಬೋದು, ನೀವೇನಕ್ಕೆ ಇವಾಗ ನೀವು ಹೇಳ್ತಾ ಇದ್ದೀರಾ, ನೀವೇ ಏನಕ್ಕೆ ಮಾಡ್ತಾಯಿಲ್ಲ ನಿಮ್ಮ ವೀಡಿಯೋಗೆ? ಇವಾಗ ನಿಮಗೆಲ್ಲ ಇಷ್ಟೆಲ್ಲ ಗೊತ್ತಿದ್ರೂ ನಿಮ್ಮ ವೀಡಿಯೋಗೆ ಯಾಕೆ ವ್ಯೂ ಬರ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾರೆ. ನಾನು ನೋಡಿದ್ದೀನಿ. ನಮ್ಮ ವೀಡಿಯೋಗೆ ಏನಕ್ಕೆ ವ್ಯೂ ಬರ್ತಾಯಿಲ್ಲ ಅಂದರೆ, ಒಬ್ಬರು ನನ್ನ ಮೊನ್ನೆ ಅದೇ ಥರ ಕೇಳಿದರು, ಯೂಟ್ಯೂಬ್ ಬಗ್ಗೆ ನೀವು ಪಾಠ ಥರ ಯೂಟ್ಯೂಬ್ ಬಗ್ಗೆ ಗೊತ್ತಿರೋರು ಯಾರೋ ದಿಯಾ ಅಂತ ಯಾರೋ ಒಬ್ಬರು ಕೇಳಿದರು ನನ್ನ ಚಾನಲಲ್ಲಿ, ನಿಮ್ಮ ವೀಡಿಯೋಗೆ ಒಂದು 500 ವ್ಯೂ ಬಂದಿಲ್ಲ, 500 ವ್ಯೂ ಬಂದಿಲ್ಲ ನೀವು ಬೇರೆಯವ್ರಿಗೆ ಯೂಟ್ಯೂಬ್ ಬಗ್ಗೆ ಹೇಳ್ಕೊಡ್ತೀರಾ ಅಂತ. ನಮ್ಮ ವೀಡಿಯೋಗೆ ಏನು ಫಸ್ಟು ನಮ್ಮ ಚಾನಲ್ನ ಹೋಗಿ ಒಂದು ಸಲ ಚೆಕ್ ಮಾಡಿ, 500 ಬಂದಿದೆಯಾ, 2 ಲಕ್ಷದ ಮೇಲೆ ಬಂದೈತಾ, ಫಸ್ಟು ನಮ್ಮ ಚಾನಲ್ ಚೆಕ್ ಮಾಡಿಬಿಟ್ಟು ಆ ಕಮೆಂಟ್ ಹಾಕಿ ನೀವು. ನಮಗೆ ಏನಕ್ಕೆ ಬರ್ತಾಯಿಲ್ಲ ಅಂದರೆ, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿ ಮನೇಲೂ ಬಂದು ಕೆಲಸ ಮಾಡ್ಕೊಂಡು ನನ್ನ ಕೆಲ್ಸಕ್ಕೆ ತಾವೇನೆ ನಾನು ವೀಡಿಯೋ ಮಾಡ್ಕೊತೀನಿ. ಫ್ರೀ ಇದ್ದಾಗ ವೀಡಿಯೋ ಅದು 1 ಮನೆ 2 ಮನೆ ಕೆಲಸ ಎಲ್ಲ ನಾವು ಮಾಡೋದು. 8 ಮನೇಲಿ ನಾನು ಕುಕ್ಕಿಂಗ್ ಮಾಡ್ತೀನಿ. 8 ಮನೇಲಿ ಕುಕ್ಕಿಂಗ್ ಕೆಲಸ ಮಾಡ್ಕೊಂಡು ಜೊತೆಗೆ ಲೈವ್ ಮಾಡ್ತೀನಿ. ಜೊತೆಗೆ ವೀಡಿಯೋ ಮಾಡ್ಕೊತೀನಿ. ಈ ಕಡೆ ನಾನು ಕೆಲಸ ಮಾಡ್ತೀನಿ, ಅದರಿಂದ ನನಗೆ ಸಂಬಳ ಬರುತ್ತೆ. 3 ಕೆಲಸ ಮಾಡ್ತೀನಿ ನಾನು. ಒಂದು ಮನೇಲಿ ಕೆಲಸ ಮಾಡ್ಕೊಂಡು ಬೇಕಿದ್ರೆ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು.
ನಾನು 8 ಮನೇಲಿ ಕೆಲಸ ಮಾಡ್ಕೊಂಡು, ಕುಕ್ಕಿಂಗ್ ಕೆಲಸ ಮಾಡ್ಕೊಂಡು, ಈ ಕಡೆ ಲೈವು ವೀಡಿಯೋ ನನ್ನ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ನಮ್ಮನೆ ಕೆಲಸ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ 3 ಚಾನಲ್ ಮೇಂಟೈನ್ ಮಾಡ್ಕೊಂಡು, ಆಮೇಲೆ ರಾತ್ರಿ 9:30ಗೆ ನಾನು ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡೋದೇ. ನಿಮಗೆ ಗೊತ್ತಿರ್ಬೋದು, ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು, ವಾಯ್ಸ್ ಕೊಡಬೇಕು ಅಂದರೆ ಎಷ್ಟು ಟೈಮ್ ಆಗುತ್ತೆ ಅಂತ. ಆದಷ್ಟು ನಾನು ಇದಕ್ಕೆ 3 ಚಾನಲ್ಗೂ ಕಂಟಿನ್ಯೂಸ್ ಆಗಿ ಶಾರ್ಟ್ಸ್ ವೀಡಿಯೋ ಅಂತ ಕಂಟಿನ್ಯೂಸ್ ಆಗಿ ನಾವು ಹಾಕ್ತಾನೇ ಇದ್ದೀವಿ. ಲಾಂಗ್ ವೀಡಿಯೋ ವಾರದಲ್ಲಿ 1, 2, 3 ಆ ಥರ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಮತ್ತು ರಾತ್ರಿ 9:30 ಕೂತ್ಕೊಂಡ್ರೆ 1 ಗಂಟೆ ತನಕ ಲೈವ್ ಮಾಡ್ತೀವಿ. ಅಷ್ಟೆಲ್ಲ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸ್ವಲ್ಪ ಯಾಕೆಂದರೆ ನಾವು ಇದ್ರ ಮೇಲೆಲ್ಲ ನಾವು ಗಮನ ಕೊಡ್ತಾಯಿದ್ದೀವಿ. ಒಂದೇ ಚಾನಲ್ ಮೇಲೆ ನಾವು ಗಮನ ಕೊಡ್ತು ಅಂದರೆ ಖಂಡಿತ ನಮಗೂ ವ್ಯೂ ಬರುತ್ತೆ. ಖಂಡಿತ ನಾವು ಏನಕ್ಕೆ ತಾನೇ ಈ ಥರ ಮಾಡ್ತಾಯಿದ್ದೀವಿ, 3 ಚಾನಲ್ ಮಾಡಿದ್ದೀವಿ ಅಂದರೆ, ನಾನು ಯೂಟ್ಯೂಬ್ ಬಗ್ಗೆ ನಮಗೇನು ಗೊತ್ತು ಅದನ್ನು ನಾವು ಜನಕ್ಕೆ ಹೇಳೋದ ಅಂತ ನಾವು ಯೂಟ್ಯೂಬ್ ಮಾಡ್ತಾ ಇರೋದು ಅಷ್ಟೇ. ನಮಗೆ ಈ ದುಡ್ಡಿನ ಅವಶ್ಯಕತೆ ಖಂಡಿತ ಇಲ್ಲ. ನಮಗೆ ದೇವರು ನಮಗೆ 8 ಮನೆ ಅಡುಗೆ ಮಾಡ್ತೀವಿ. ನನ್ನ ಮಗಳು ಚೆನ್ನಾಗಿರೋ ಒಳ್ಳೆ ಕೆಲಸದಲ್ಲಿದ್ದಾಳೆ, ಅವಳಿಗೂ ಸಂಬಳ ಬರುತ್ತೆ. ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಸುಮ್ಮನೆ ಒಂದು ಟೈಮ್ ಪಾಸ್ಗೆ ಅಷ್ಟೇ ನಾವು ಮಾಡ್ತಾ ಇರೋದು. ನಮ್ಗೆ 2 ಚಾನಲ್ನೇ ಮಾಡಿದ್ರೆ ಕರೆಕ್ಟಾಗಿ ನಮ್ಗೆ 2 ಚಾನಲ್ ಮಾಡಿದ್ರೇ ನಮಗೆ ಓಕೆ, ನಮಗೆ ತುಂಬಾ ಚೆನ್ನಾಗೈತೆ. ಅದಕ್ಕೆ ವೀಡಿಯೋಸ್ ಹಾಕಿದ್ರೆ ವೀಡಿಯೋ ಬರ್ತದೆ, ಇದು ಬರುತ್ತೆ, ವ್ಯೂ ಬರುತ್ತೆ, ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ನಮ್ಮ 3ನೇ ಚಾನಲ್ ಏನಕ್ಕೆ ಮಾಡ್ದು ಅಂದರೆ, ಇವಾಗ ನಿಂತೋಗಿರೋ ಚಾನಲ್ಲು ಅಂದರೆ ಒಂದು ವರ್ಷದ ಮೇಲಾಗೈತೆ. 1.25 ವರ್ಷ ಆಗಿತ್ತು ಚಾನಲ್ ಓಪನ್ ಮಾಡಿ. 1.25 ವರ್ಷ ಚಾನಲ್ ಓಪನ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದು. 2 ವೀಡಿಯೋ ಲಾಂಗ್ ವೀಡಿಯೋ ಹಾಕಿದ್ದು, 5 ಶಾರ್ಟ್ಸ್ ವೀಡಿಯೋ, 5-6 ಶಾರ್ಟ್ಸ್ ವೀಡಿಯೋ ಹಾಕಿದ್ದು, ಸ್ಟಾಪ್ ಮಾಡಿಬಿಟ್ಟಿದ್ದು. ಅಂಥ ಚಾನಲ್ನ ಸ್ಟಾಪ್ ಮಾಡಿರೋ ಚಾನಲ್ನ ನಾವು ಮತ್ತೆ ಅದನ್ನ ರೀಓಪನ್ ಮಾಡ್ತು ಅಂದರೆ ಆ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅದನ್ನು ಚೆಕ್ ಮಾಡಿ, ಚಾನಲ್ ಏನಾದ್ರು ಗ್ರೋ ಆಯಿತು ಅಂದರೆ ನಾವು ಜನಕ್ಕೆ ತಿಳಿಸ್ಕೊಡ್ಬೋದಲ್ವಾ. ಇವಾಗ ತುಂಬ ಜನ ಈ ಚಾನಲ್ ಓಪನ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿರ್ತಾರಲ್ಲ, ಅಯ್ಯೋ ವಿವೇ ಬರೋದಿಲ್ಲ ಸುಮ್ಮನೆ ಇರವ ಅಂತ ಹೇಳ್ತಾರಲ್ವ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಇದಕ್ಕೋಸ್ಕರ ನಾವು 3 ಚಾನಲ್ ಮಾಡಿರೋದು. ಇಲ್ಲಾಂದರೆ ನಮಗೆ 3ನೇ ಚಾನಲ್ ಅವಶ್ಯಕತೆ ಇಲ್ಲ. ಇವಾಗಲೂ ನಮಗೆ 3ನೇ ಚಾನಲ್ ಅವಶ್ಯಕತೆ ಇಲ್ಲ. ಜನಕ್ಕೆ ವೀಡಿಯೋ ಮಾಡಿ ಹಾಕ್ಬೋದಲ್ವ, ನಮಗೆ ವ್ಯೂ ಬರುತ್ತಲ್ವ, ಅದಕ್ಕೋಸ್ಕರನೇ ನಾನು 3ನೇ ಚಾನಲ್ ಮಾಡಿರೋದು. ಇಲ್ಲ 3 ಚಾನಲ್ನಿಂದ ದುಡ್ಡು ತಗೊಂಡು ನಾವೇನು ಕೋಟೆ ಕಟ್ಟಬೇಕಾಗಿಲ್ಲ, ನಾವೇನು ದೊಡ್ಡ ಬಿಲ್ಡಿಂಗ್ ಏನು ಕಟ್ಟಬೇಕಾಗಿಲ್ಲ. ದೇವ್ರು ನಮ್ಮ ಚೆನ್ನಾಗೇ ಇಟ್ಟಿದ್ದಾರೆ. ಊಟಕ್ಕೆ ಬಟ್ಟೆಗೆ ಯಾವ ತೊಂದರೆನೂ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಆದರೆ ನಾವು ಏನು ಅಂದರೆ ಜನಕ್ಕೆ ತಿಳಿಸ್ಕೊಟ್ರೆ ನಮಗೂ ಒಂಥರ ಖುಷಿ ತಾನೇ, ಖುಷಿ ಅಲ್ವಾ. 3 ಚಾನಲ್ ಮಾಡವ್ರೆ ಅಂತ ಏನೋ ಒಂಥರ, ನೀವು 3 ಚಾನಲ್ ಮಾಡಿದ್ದೀರಲ್ಲ, ಮತ್ತು 3 ಚಾನಲ್ ಮೋನೋ ಮಾಡ್ಕೊಬಿಟ್ಟಿದ್ದೀರಂತಲ್ಲ ಅಂತ ಯಾರಾದರೂ ಒಬ್ರು ಅಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಅದಕ್ಕೋಸ್ಕರನೇ ನಾವು 3 ಚಾನಲ್ ಮಾಡಿರೋದು. ಇಲ್ಲಾಂದ್ರೆ 3 ಚಾನಲ್ ಅವಶ್ಯಕತೆ ಇರಲಿಲ್ಲ. ನಾವು ಬರೀ ಒಂದೇ ಚಾನಲ್ ಮಾಡಿದರೆ ಖಂಡಿತ ನಮ್ಮ ಚಾನಲ್ ಎಲ್ಲೋ ಹೋಗ್ತಾಯಿತ್ತು. ಖಂಡಿತ ನಮಗೇನಾದ್ರೂ ಒಂದೇ ಚಾನಲ್ ಮಾಡ್ಕೊಂಡು ಒಂದೇ ಚಾನಲ್ ವೀಡಿಯೋಸ್ ಹಾಕ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಪೇಮೆಂಟ್ ಮೇಲೆ ಪೇಮೆಂಟ್ ತೊಗೋಬೋದಾಯ್ತು ನಾವು. ಆದರೆ ನಮಗೇನು ಅಂದರೆ ಇಂಟ್ರೆಸ್ಟು, ಇವಾಗ ವೈಟಿಲಿ ಇಂಟ್ರೆಸ್ಟು, ಏನೋ ಒಂಥರ ಜನಕ್ಕೆ ತಿಳಿಸ್ಕೊಟ್ರೆ ನಮಗೇನಾದರೂ ಒಬ್ರು ಏನಾದ್ರು ಹೇಳಿದ್ರೆ ನಮಗೆ ಖುಷಿ ಆಗುತ್ತಲ್ಲ. ಯಾರಾದರೂ ಒಬ್ಬರು ಹಿಂಗೆ ಹೇಳಿದ್ರೆ ನೀವು ಈ ಥರ ಮಾಡ್ತೀರಂತೆ, ಈ ಥರ ಕೆಲಸ ಮಾಡ್ಕೊಂಡು ಈ ಥರ ವೀಡಿಯೋ ಮಾಡ್ತಿದ್ರಂತೆ, ತುಂಬ ಗ್ರೇಟ್ ಅಂದರೆ ಏನೋ ಒಂಥರ ಖುಷಿ ನಮಗೆ. ಅದಕ್ಕೋಸ್ಕರನೇ ನಾವು ವೀಡಿಯೋ ಮಾಡ್ತಾ ಇರೋದು ಅಷ್ಟೇ. 3 ಚಾನಲ್ ಮಾಡಿರೋದು. ಇಲ್ಲಾಂದರೆ ನಮಗೆ 3 ಚಾನಲ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇನಾರು 1 ಚಾನಲ್ ಮಾಡಿದರೆ ಖಂಡಿತ ನಾವೇ ಅದ್ರ ಡಬ್ಬಲ್ ವ್ಯೂ ತಗೋತಾ ಇದ್ದು. ಏನು ಮಾಡೋದು, ಸುಮ್ಮನೆ ಒಂದು ಖುಷಿಗೋಸ್ಕರ, ದುಡ್ಡುಗೋಸ್ಕರ ನಾವು ಮಾಡ್ತಾಯಿಲ್ಲ. ಇವಾಗೇನೋ ನಾವು ಚೆನ್ನಾಗಿದ್ದೀವಿ, ಕೆಲಸ ಮಾಡ್ತೀವಿ, ನಮಗೆ ಅಲ್ಲಿಂದ ದುಡ್ಡು ಬರುತ್ತೆ. ಈ 3 ಚಾನಲ್ ಹೆಂಗೆ ಗೊತ್ತಾ, ಇವಾಗ ನಮ್ಮ ಕೈಲಿ ಆಗದೆ ಇರುತ್ತಲ್ಲ, ಇವಾಗ ನಮ್ಮ ಕೈಲಿ ಆಗೋದಿಲ್ಲ, ನಾವು ಮೂಲೆಯಲ್ಲಿ ಕೂತ್ಕೊತೀವಲ್ವ, ಆವಾಗ ಈ ಥರ ವೀಡಿಯೋ ಮಾಡಿದ್ರೆ ಇದನ್ನೇ ದುಡ್ಡು ಸಂಪಾದನೆ ಮಾಡ್ಬೋದಲ್ವ ನಾವೇ. ಒಂದಲ್ಲ ಈ ಚಾನಲ್ ಬಿಟ್ಟು ಆ ಚಾನಲ್ ದುಡ್ಡು ಬರುತ್ತೆ, ಆ ಚಾನಲ್ ಬಿಟ್ಟರೆ ಈ ಚಾನಲ್ ದುಡ್ಡು ಬರುತ್ತೆ. ಮನೆಯಲ್ಲಿ ಇವಾಗ ಹೊರಗಡೆ ಹೋಗೋ ಅದು ಕಾರಣಕ್ಕೋಸ್ಕರ ನಮಗೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಅಂದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಈ ಕೆಲಸಕ್ಕೆ ಹೋಗ್ದೇ ಮನೇಲಿ ಕೂತಿರ್ತೀವಲ್ವ, ಅವಾಗ 3 ಚಾನಲ್ ಮೇಂಟೈನ್ ಹೋಗ್ಬೋದಲ್ವ. 3 ಚಾನಲಿಂದ ದುಡ್ಡು ಬರುತ್ತಲ್ವ ನಮಗೆ. ಈಗ ಸದ್ಯಕ್ಕೆ ಬಿಡ್ರಿ, ಇವಾಗ ಮಾಡಿಬಿಡೋದ, ಮುಂದಕ್ಕೆ ನೋಡ್ಕೊಳ್ಳೋದ. ಮುಂದಕ್ಕೆ ಮನೇಲಿ ಇರಬೇಕಾದ್ರೆ ಡೈಲಿ ವೀಡಿಯೋಸ್ ಹಾಕವ, ಅವಾಗ ಅದರಿಂದ ನಮಗೆ ಅಷ್ಟೊತ್ತಿಗೆ ಆಗಿರ್ತದೆ, ಇನ್ನೂ ಒಂದು 7-8 ವರ್ಷ ಆಗಿರ್ತದೆ ಚಾನಲ್ಲು. ಅವಾಗ ನಮ್ಗೆ ಯಾವುದೇ ವೀಡಿಯೋ ಹಾಕಿದ್ರೂ ಚೆನ್ನಾಗಿ ವ್ಯೂ ಬರುತ್ತೆ. ಅವಾಗ ಬೇಕಾದ್ರೆ ಸಂಪಾದನೆ ಮಾಡ್ಕೋಬೋದು. ಇವಾಗಲೇ ಮಾಡಬೇಕು ಅಂತ ಅರ್ಜೆಂಟ್ ಏನಿಲ್ಲ ನಮಗೆ. ಸುಮ್ಮನೆ ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀವಿ ಅಷ್ಟೇ. ಬಂದರೆ ಬರಲಿ, ಬರ್ದೇವ್ರು ಅದು ದೇವ್ರಿಗೆ ಬಿಟ್ಟದ್ದು ಅಷ್ಟೇ. ಅದು ಬೇರೆಯವ್ರು ತುಂಬ ಜನ ಕೇಳ್ತಾರೆ, ನೀವೇ ಮಾಡ್ಕೊಬೋದಲ್ವ, ನಿಮ್ಗೆ ಯಾಕೆ ವ್ಯೂ ಬರ್ತಾಯಿಲ್ಲ ಅಂತ.
ನಾವೇನಾರು ಆ ಥರ ಏನಾರು ಫ್ರೀಯಾಗಿತ್ತು ಅಂದಿದ್ರೆ ಖಂಡಿತ ಮಾಡ್ತಾಯಿದ್ದೋ. ಅದಕ್ಕೆ ಬೇರೆಯವ್ರಿಗೆ ನಾವು ಹೇಳ್ಕೊಟ್ರೆ ಅವರು ಫ್ರೀಯಾಗಿದ್ದು ಈ ಥರ ಚಾನಲ್ ಒಂದೊಂದು ಚಾನಲ್ ಮಾಡ್ಕೊಂಡ್ರೆ ಅವ್ರಿಗೆ ಬರಲಿ ಬಿಡ್ರಿ ವ್ಯೂ. ಈಗ ನೀವು ಅಷ್ಟೇ ನಾವು ಮಾಡ್ಕೊಳ್ಳೋ ಥರ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ನೀವು ಎಲ್ಲ ಫ್ರೀಯಾಗೆ ಮನೇಲೇ ಇರ್ತೀರಲ್ವ. ನಾವು ಮಾಡ್ಕೊಳಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಡೈಲಿ ಮನೇಲಿದ್ದರೆ ಖಂಡಿತ ನಿಮಗೂ ವ್ಯೂ ಬರುತ್ತೆ. ವ್ಯೂ ಬರೋದಿಲ್ಲ ಅಂತ ಏನಿಲ್ಲ, ವ್ಯೂ ಬರುತ್ತೆ. ಇದು ಸ್ವಲ್ಪ ಟ್ರೈ ಮಾಡಿರಿ, ಖಂಡಿತ ಬರುತ್ತೆ ನಿಮಗೂ. ಇನ್ನೇನು ಅಷ್ಟೇ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಏನಾದರೂ ಹೇಳ್ಬೇಕು ಅಂತ ಏನಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಅಷ್ಟೇ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಯಾರಾದರೂ ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಪ್ಲೀಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ವಿಡಿಯೋ ತುಂಬ ಇದು ಯೂಟ್ಯೂಬ್ ಬಗ್ಗೆನೇ ನಾವು ವೀಡಿಯೋಸ್ ಮಾಡಿ ಹಾಕಿದ್ದೀವಿ. ನಿಮ್ಗೆ ಏನೇ ಡೌಟ್ ಇದ್ರೂ ನಾನು ತುಂಬ ವೀಡಿಯೋಸ್ ಹಾಕಿದ್ರೆ ಚೆಕ್ ಮಾಡ್ಕೊಳ್ರಿ. ಒಳ್ಳೊಳ್ಳೆ ಟಿಪ್ಸ್ ಎಲ್ಲ ಇರ್ತದೆ, ನಿಮ್ಗೆ ಯೂಸ್ ಆಗ್ಬೋದು ಅಂದ್ಕೋತೀನಿ ಹೊಸ್ದಾಗಿ ಚಾನಲ್ ಓಪನ್ ಮಾಡೋರಿಗೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.